ಇಡಿ ಶಾಕ್ ಎದುರಾಗಿದೆ. ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರುವ ಮನೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರವಿದ್ದ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರಿಗೆ ಸೇರಿದ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರತಕ್ಕಂಥ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ವೀರೇಂದ್ರ ಪಪ್ಪಿ ಅವರ ಜೊತೆಗಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವ ತರದ ವ್ಯವಹಾರ, ಎಷ್ಟು ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರ, ಅಕ್ರಮವಾಗಿದೆಯಾ ಅಥವಾ ಎಲ್ಲಾ ದಾಖಲೆಗಳು ಸಕ್ರಮವಾಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ. ಅರವಿಂದ್, ಇಡಿ ಅಧಿಕಾರಿಗಳ ದಾಳಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಬಗ್ಗೆ? ಖಂಡಿತ ಸ್ಮಿತಾ, ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿರುವಂತದ್ದು. ಇವತ್ತು ಬೆಳಗಿನ ಜಾವ 5:15 ದಾಳಿಯಾಗಿದೆ. ಚಳ್ಳಕೆರೆ ಹಾಗೂ ಇನ್ನಿತರ ಭಾಗಗಳಲ್ಲಿ ಕೂಡ ದಾಳಿಯಾಗಿತ್ತು. ಬೆಂಗಳೂರಿನ ಅವರ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ವಸಂತ ನಗರ, ಆ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ದಾಳಿಯಾಗಿರುವಂತದ್ದು ತಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈ ದಾಳಿಯ ಮುಂದುವರೆದ ಭಾಗವಾಗಿ ಈಗ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರು ಮೂಲತಃ ಬಿಸಿನೆಸ್ ಮ್ಯಾನ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಕಂಪನಿಗಳ ಒಂದು ಗೇಮಿಂಗ್ ಆಪ್ಗಳಿಗೆ ಅವರ ಕಂಪನಿಗಳಿಂದ ಹಣ ಹೋಗಿದೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪದಡಿ ಗೋವಾದಲ್ಲೂ ಕೂಡ ಒಂದು ಎಫ್ಐಆರ್ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸದ್ಯ 2 ಇನೋವಾ ಕಾರ್ಗಳಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಈಗಾಗಲೇ 3 ಗಂಟೆಗಳಿಂದ ಈ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ದಾಖಲೆಗಳನ್ನ ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುವಂತದ್ದು. ಅವರ ಸಂಬಂಧಿಕರು ಹಾಗೆ ವೀರೇಂದ್ರ ಪಪ್ಪಿ ಅವರ ನಡುವೆ ಕೂಡ ಹಣ ವಹಿವಾಟ ಇತ್ತು. ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಪಾಲುದಾರಿಕೆ ಇದೆ, ಮತ್ತೆ ಅವರು ಕೂಡ ಇದರಲ್ಲಿ ಭಾಗವಾಗಿದ್ದಾರೆ ಅನ್ನುವಂತಹ ಹಂತದಲ್ಲಿ ಅವರ ಮನೆ ಮೇಲೆ ಕೂಡ ದಾಳಿಯಾಗಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರದ ಅವರ ಮನೆಯ ಮೇಲೆ ಕೂಡ ದಾಳಿ ಆಗಿರುವಂತದ್ದು. ಸದ್ಯ ಈಗ ಸುಮಾರು 3 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 5 ಕಂಪನಿಗಳೇನಿದಾವೆ ಆ ಒಂದು ಗೇಮಿಂಗ್ ಕಂಪನಿಗಳ ಒಂದು ಹಂತದಲ್ಲಿ ಅವುಗಳಿಗೆ ಇವರು ಅಕ್ರಮವಾಗಿ ಹಣವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ಒಂದು ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಇನ್ನು ಗೇಮಿಂಗ್ ಆಪ್ಗಳನ್ನ ನೋಡೋದಾದ್ರೆ ಆ ಕಂಪನಿಗಳನ್ನ ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ ಮತ್ತೆ ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಈ ಒಂದು ಕಂಪನಿಗಳ ಮುಖೇನ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು ಬೆಳಗಿನ ಜಾವ 5:15 ಈ ಒಂದು ದಾಳಿ ಆಗಿರುವಂತದ್ದು. ಸತತ ದಾಳಿ ಅಂದ್ರೆ ಸುಮಾರು 15 ಕಡೆಗಳಿಗೆ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸಹಕಾರ ನಗರ ಜೊತೆಗೆ ವಸಂತ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್, ಇನ್ನು ಚಳ್ಳಕೆರೆಯಲ್ಲಿ ಕೂಡ ದಾಳಿಯಾಗಿರುವಂತದ್ದು. ಈ ನಡುವೆ ಹನುಮಂತರಾಯಪ್ಪ ಅವ್ರಿಗೂ ಜೊತೆಗೆ ವೀರೇಂದ್ರ ಪಪ್ಪಿ ಅವ್ರಿಗೂ ಕೂಡ ಅಂದ್ರೆ ಇಲ್ಲೂ ಅವರ ಪಾಲುದಾರಿಕೆ ಇದೆ, ಅವರ ಭಾಗವಾಗಿ ಈ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪದಡಿ ಅವರ ಮನೆಯ ಮೇಲೆ ಕೂಡ ದಾಳಿಯಾಗಿರುವಂತದ್ದು. ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ದೂರು ದಾಖಲಾಗಿತ್ತು ಗೋವಾದಲ್ಲಿ. ಆ ದೂರಿನಡಿ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ಬಳಿಕ ಕೆಲವು ದಾಖಲೆಗಳ ಮಾಹಿತಿಗಳನ್ನ ಸಂಗ್ರಹಣ ಮಾಡುವಂತದ್ರಲ್ಲಿ ಇಡಿ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಕಾರ್ಯಾಚರಣೆ ಕೂಡ ಪರಿಶೀಲನೆ ಏನಿದೆ ಅದು ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರಿಗೆ ಇಡಿ ಶಾಕ್ ಎದುರಾಗಿದೆ. ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರುವ ಮನೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರವಿದ್ದ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರಿಗೆ ಸೇರಿದ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರತಕ್ಕಂಥ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ವೀರೇಂದ್ರ ಪಪ್ಪಿ ಅವರ ಜೊತೆಗಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವ ತರದ ವ್ಯವಹಾರ, ಎಷ್ಟು ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರ, ಅಕ್ರಮವಾಗಿದೆಯಾ ಅಥವಾ ಎಲ್ಲಾ ದಾಖಲೆಗಳು ಸಕ್ರಮವಾಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ. ಅರವಿಂದ್, ಇಡೀ ಅಧಿಕಾರಿಗಳ ದಾಳಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಬಗ್ಗೆ? ಖಂಡಿತ ಸ್ಮಿತಾ, ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿರುವಂತದ್ದು. ಇವತ್ತು ಬೆಳಗಿನ ಜಾವ 5:15 ದಾಳಿಯಾಗಿದೆ. ಚಳ್ಳಕೆರೆ ಹಾಗೂ ಇನ್ನಿತರ ಭಾಗಗಳಲ್ಲಿ ಕೂಡ ದಾಳಿಯಾಗಿತ್ತು. ಬೆಂಗಳೂರಿನ ಅವರ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ವಸಂತ ನಗರ, ಆ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಮೇಲೆ ಕೂಡ ದಾಳಿಯಾಗಿರುವಂತದ್ದು ತಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈ ದಾಳಿಯ ಮುಂದುವರೆದ ಭಾಗವಾಗಿ ಈಗ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರು ಮೂಲತಃ ಬಿಸಿನೆಸ್ ಮ್ಯಾನ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಕಂಪನಿಗಳ ಒಂದು ಗೇಮಿಂಗ್ ಗಳಿಗೆ ಅವರ ಕಂಪನಿಗಳಿಂದ ಹಣ ಹೋಗಿದೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪದಡಿ ಗೋವಾದಲ್ಲೂ ಕೂಡ ಒಂದು ಎಫ್ಐಆರ್ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸದ್ಯ 2 ಇನೋವಾ ಕಾರ್ಗಳಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಈಗಾಗಲೇ 3 ಗಂಟೆಗಳಿಂದ ಈ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ದಾಖಲೆಗಳನ್ನ ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುವಂತದ್ದು. ಅವರ ಸಂಬಂಧಿಕರು ಹಾಗೆ ವೀರೇಂದ್ರ ಪಪ್ಪಿ ಅವರ ನಡುವೆ ಕೂಡ ಹಣ ವಹಿವಾಟ ಇತ್ತು. ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಪಾಲುದಾರಿಕೆ ಇದೆ, ಮತ್ತೆ ಅವರು ಕೂಡ ಇದರಲ್ಲಿ ಭಾಗವಾಗಿದ್ದಾರೆ ಅನ್ನುವಂತಹ ಹಂತದಲ್ಲಿ ಅವರ ಮನೆ ಮೇಲೆ ಕೂಡ ದಾಳಿಯಾಗಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರದ ಅವರ ಮನೆಯ ಮೇಲೆ ಕೂಡ ದಾಳಿ ಆಗಿರುವಂತದ್ದು. ಸದ್ಯ ಈಗ ಸುಮಾರು 3 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 5 ಕಂಪನಿಗಳೇನಿದಾವೆ ಆ ಒಂದು ಗೇಮಿಂಗ್ ಕಂಪನಿಗಳ ಒಂದು ಹಂತದಲ್ಲಿ ಅವುಗಳಿಗೆ ಇವರು ಅಕ್ರಮವಾಗಿ ಹಣವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ಒಂದು ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಇನ್ನು ಗೇಮಿಂಗ್ ಆಪ್ ಗಳನ್ನ ನೋಡೋದಾದ್ರೆ ಆ ಕಂಪನಿಗಳನ್ನ ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ ಮತ್ತೆ ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಈ ಒಂದು ಕಂಪನಿಗಳ ಮುಖೇನ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು ಬೆಳಗಿನ ಜಾವ 5:15 ಈ ಒಂದು ದಾಳಿ ಆಗಿರುವಂತದ್ದು. ಸತತ ದಾಳಿ ಅಂದ್ರೆ ಸುಮಾರು 15 ಕಡೆಗಳಿಗೆ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸಹಕಾರ ನಗರ ಜೊತೆಗೆ ವಸಂತ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್, ಇನ್ನು ಚಳ್ಳಕೆರೆಯಲ್ಲಿ ಕೂಡ ದಾಳಿಯಾಗಿರುವಂತದ್ದು. ಈ ನಡುವೆ ಹನುಮಂತರಾಯಪ್ಪ ಅವ್ರಿಗೂ ಜೊತೆಗೆ ವೀರೇಂದ್ರ ಪಪ್ಪಿ ಅವ್ರಿಗೂ ಕೂಡ ಅಂದ್ರೆ ಇಲ್ಲೂ ಅವರ ಪಾಲುದಾರಿಕೆ ಇದೆ, ಅವರ ಭಾಗವಾಗಿ ಈ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪದಡಿ ಅವರ ಮನೆಯ ಮೇಲೆ ಕೂಡ ದಾಳಿಯಾಗಿರುವಂತದ್ದು. ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ದೂರು ದಾಖಲಾಗಿತ್ತು ಗೋವಾದಲ್ಲಿ. ಆ ದೂರಿನಡಿ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ಬಳಿಕ ಕೆಲವು ದಾಖಲೆಗಳ ಮಾಹಿತಿಗಳನ್ನ ಸಂಗ್ರಹಣ ಮಾಡುವಂತದರಲ್ಲಿ ಇಡಿ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಕಾರ್ಯಾಚರಣೆ ಕೂಡ ಪರಿಶೀಲನೆ ಏನಿದೆ ಅದು ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರಿಗೆ ಇಡಿ ಶಾಕ್ ಎದುರಾಗಿದೆ. ಹನುಮಂತರಾಯಪ್ಪ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರುವ ಮನೆ, ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಯಲ್ಲಿ ವ್ಯವಹಾರವಿದ್ದ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರಿಗೆ ಸೇರಿದ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಿಷಯದಲ್ಲಿ ಗಮನಿಸ್ತಾ ಇದ್ರಿ, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿರತಕ್ಕಂಥ ಕಾಂಗ್ರೆಸ್ ಮುಖಂಡ ಹನುಮಂತ